ಥಿಯೇಟರ್ಗಳಿಗೆ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡಿಸಿ ಅವ್ರ ಜೊತೆ ನನ್ನ ಜೊತೆ ಅವರು ಸಿನಿಮಾ ನೋಡಿದ ಸಂತೋಷ ಆಗಿದ್ದು ಖುಷಿಯೆಲ್ಲ ಹಂಚ್ಕೊಂಡ್ರು. ಎಲ್ರಿಗೂ ಹಿಡಿಸಿದೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಟಾಕ್ಸ್ ಇದೆ. ಇವತ್ತು ಪ್ರೆಸ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ರಿವ್ಯೂಸ್ ತುಂಬ ಎನ್ಕರೇಜಿಂಗ್ ಆಗಿ ರಿವ್ಯೂಸ್ ಬರೆದಿದ್ದಾರೆ. ಹೀಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೆಲಸ ಮಾಡಿದ ಎಲ್ರಿಗೂ ತುಂಬ ಸಂತೋಷ, ತುಂಬ ಖುಷಿಯಾಗಿದೆ. ಭಾಳ ದಿವಸದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾನ ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ. ಹೀಗಾಗಿ ಸಂತೋಷ ಆಗ್ತಾ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಏನಂತಾರೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇದ್ದೀವಿ. ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಮ್ಮಿ ಆಗುತ್ತೆ ನಿಮಗೆ. ನಾನು ರವಿ ಸರ್ ಬರಲಿ ಅಂತ ವೇಟ್ ಮಾಡ್ತಿದ್ದೆ, ಬಟ್ ಐ ಥಿಂಕ್ ಐ ಟಾಕ್. ನಾನು ಶೂಟಿಂಗ್ ಮಾಡಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ, ನನ್ನ ಕೆಲಸದ ಮೇಲೆ ನನ್ನ ಫುಲ್ ಮೈಂಡ್ ಎಲ್ಲ ಅಲ್ಲೇ ಇತ್ತು. ಬಟ್ ನಾನು ಮೊನ್ನೆ ಸಿನಿಮಾ ನೋಡಿದಾಗ ಅವಾಗ ನನಗೆ ಒಂದು ಅರಿವು ಏನಾಯಿತು ಅಂದರೆ, ಇವ್ರನ್ನೆಲ್ಲ ನೋಡಿದಾಗ ಐ ಮೀನ್ ನಾಟ್ ಅನೂಪ್ ಸರ್ ಆಲ್ಸೋ ಅಫ್ಕೋರ್ಸ್, ಎಲ್ಲರೂ ನೋಡಿದಾಗ ಓ ಮೈ ಗಾಡ್, ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಇಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಸು, ಇದರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ, ನಾನು ಏನು ಮಾಡಿಲ್ಲ ಅಂತ ನನಗೆ ಅನಿಸ್ತು. ಪ್ರತಿಯೊಬ್ಬರು ಆ್ಯಕ್ಟ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ವಾಸುದೇವ್ ಸರ್ ಅವರು. ಈ ಕಥೆನ ಡೈಲಾಗ್ಸ್ ಆಗಿರಲಿ, ರಮೇಶ್ ಸರು ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನಮ್ಮ ರವಿಚಂದ್ರನ್ ಸರ್ ಅವರು. ನನಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರಲಿ, ಅವ್ರು ಹೇಳೋ ಡೈಲಾಗ್ ಆಗಿರಲಿ, ಸ್ಟೈಲ್ ಆಗಿರಲಿ ನನಗೆ ತುಂಬ ಇಷ್ಟ ಆಯಿತು. ನಾನು ಪ್ರೆಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ, ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ ರಿಯಾಕ್ಷನ್ಸ್ ಬರ್ತಾ ಇತ್ತಲ್ವಾ ಆಡಿಯನ್ಸಿಂದ, ಆ ಡೈಲಾಗ್ಸ್ಗಳಿಗೆ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಕನೆಕ್ಟ್ ಆಗುವಂಥ ಡೈಲಾಗ್ಸ್ ಆಗಿರಲಿ, ಆಮೇಲೆ ಇನ್ನು ಬೇರೆ ಬೇರೆ ರೀತಿದು ಲೀಗಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರಲಿ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರಲಿ ಎಲ್ಲ ರಿಯಾಕ್ಷನ್ಸ್ ಬರ್ತಾ ಇರೋದು ತುಂಬಾ ಖುಷಿ ಆಯ್ತು ನನಗೆ. ಓ ಮೈ ಗಾಡ್, ಅಷ್ಟು ರೆಲೆವೆಂಟ್ ಆಗಿ ಬರ್ದಿದ್ದಾರೆ ಸಿನಿಮಾ ಕಥೆನ, ಡೈಲಾಗ್ಸ್ನ ಅಂತ ನನಗೆ ಅನಿಸ್ತು. ಅಫ್ಕೋರ್ಸ್ ಸರ್ ಕೂಡ ಅದೇ ರೀತಿಲಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಜಸ್ಟಿಸ್ ಟು ಆಲ್ ದಿ ಆಕ್ಟರ್ಸ್ ಆನ್ ಸ್ಕ್ರೀನ್. ಕಥೆಗೆ ಜಸ್ಟಿಸ್ ಕೊಟ್ಟಿದ್ದಾರೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಅಫ್ಕೋರ್ಸ್ ಅನದರ್ ಹೀರೋ ಆಫ್ ದ ಫಿಲ್ಮ್ ಇಸ್ ಅನೂಪ್ ಸರ್. ಯಾಕೆಂದ್ರೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ ಹಿಂದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರುತ್ತೆ. ಐ ಥಿಂಕ್ ದಟ್ ಕೀಪ್ಸ್ ಟೇಕಿಂಗ್ ಯು, ನಿಮ್ಮದು ಕಥೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅವ್ರ ಮ್ಯೂಸಿಕ್, ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅಫ್ಕೋರ್ಸ್ ದೇಸ್ ಪ್ರಮೋದ್ ಅಂಡ್ ಯುನೋ ಅವ್ರು ನನ್ನ ಸೀನಿಯರ್ಸು ಆಕ್ಟರ್ಸ್ ಅಲ್ಲಿ ಸರ್ ಮತ್ತೆ ಸರ್. ನಾನು ಜಾಸ್ತಿ ಏನೋ ಹೇಳಕ್ ಹೋಗಲ್ಲ, ನನಗೆ ಅವ್ರ ಪರ್ಫಾರ್ಮೆನ್ಸಸ್ ತುಂಬಾ ಇಷ್ಟ ಆಯ್ತು. ಸುಲಭವಾಗಿ ನಾನು ಇವತ್ತೊಂದು ಸಹ ಹೇಳ್ತೀನಿ, ಸಾರು ಮತ್ತೆ ಸಾರು ನಮ್ಮ ಸೀನಿಯರ್ ಮರ್ಯಾದೆ ಯಾವ ಹಂತದಲ್ಲಿ ಹೋಯ್ತು ಅಂದ್ರೆ ಆ ಹಂತದಲ್ಲೇ ಹೋಗಿದೆ. ಯೋ ವೆಲ್ಕಮ್ ಸರ್. ಇಲ್ಲ, ನನಗೆ ನನ್ನ ಪರ್ಸ್ನಲಿ ಅವ್ರ ಪರ್ಫಾರ್ಮೆನ್ಸಸ್ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಒಂದು ಪೊಲಿಟಿಷಿಯನ್ ರೋಲ್ ಪ್ಲೇ ಮಾಡಿದಾರಲ್ವಾ, ಅವರು ಕೆಲವು ಮ್ಯಾನರಿಸಮ್ಸ್ ಯೂಸ್ ಮಾಡಿದ್ದಾರೆ. ಈಸ್ ಯೂಸ್ ಸಮ್ ಮ್ಯಾನರಿಸಮ್ಸ್. ನನಗೆ ಇಷ್ಟು ಎಂಜಾಯ್ ಮಾಡಿದೆ ಅವ್ರ ಪರ್ಫಾರ್ಮೆನ್ಸ್ ಅಂದರೆ. ಆಮೇಲೆ ಇವ್ರು ಕೊಡೋ ರಿಯಾಕ್ಷನ್ಸ್ ಕೂಡ, ರವಿ ಸರ್ ಏನೋ ಒಂದು ಏನೋ ವಾದ ಮಾಡ್ಬೇಕಾದ್ರೆ ಏನೋ ಒಂದು ಡೈಲಾಗ್ ಹೇಳ್ತಾರೆ, ಇವ್ರ ರಿಯಾಕ್ಷನ್ ಬರ್ತಲ್ವಾ, ದಟ್ ಈಸ್ ಆಡಿಯನ್ಸಸ್ ರಿಯಾಕ್ಷನ್ ಕೂಡ. ಸೊ ಓವರ್ ಆಲ್ ನನಗೆ ತುಂಬಾ ಖುಷಿ ಕೊಟ್ಟಿರುವಂಥ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ರವಿ ಸರ್ ಬರಲಿ, ಆಮೇಲೆ ಮಾತಾಡ್ತೀನಿ ಮತ್ತೆ. ಅಲ್ಲ, ಆ್ಯಕ್ಚುಲಿ ರವಿ ಸರ್ ಶೂಟಿಂಗ್ ಮಾಡೋವಾಗ್ಲೇ ಹೇಳ್ತಾ ಇದ್ರು, ಸುಜಯ್ ಇನ್ನೊಂದಿಷ್ಟು ಡೈಲಾಗ್ಸ್ ಕೊಡ್ರಿ ಅಂತ ಹೇಳಿ. ಬಟ್ ನಾನು ನೋಟಿಸ್ ಮಾಡಿದ್ದೆ ಏನಂದ್ರೆ ಅವ್ರದ್ದು ರಿಯಾಕ್ಷನ್ಸು, ಅವರು ಮಾತಿಗೆ ಕೌಂಟರ್ ಕೊಡುವಂಥ ರಿಯಾಕ್ಷನ್ಸ್ ಮೇಲೆ ನಾನು ಜಾಸ್ತಿ ಡಿಪೆಂಡ್ ಆಗಿದ್ದೆ. ಆ್ಯಕ್ಚುಲಿ ಇಟ್ ಹ್ಯಾಸ್ ವರ್ಕ್ ಔಟ್ ವೆರಿ ವೆಲ್. ಸೊ ಸುಜಯ್. ಎಲ್ಲರೂ ನಮಸ್ಕಾರ. ರವಿ ಸರು ಶೂಟಿಂಗ್ ಟೈಮಲ್ಲಿ ನಮ್ಮ ಅಂದರೆ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದನ್ನು ನಿಜವಾಗ್ಲೂ ತೋರಿಸ್ಕೊಟ್ರು. ಒಬ್ಬ ನಟ ಯಾವ ರೀತಿ ಡೈರೆಕ್ಟರ್ ಹೇಳ್ಕೊಟ್ಟಿರುವಂಥ ಒಂದು ಡೈಲಾಗನ್ನು ಹಿಡಿದು ಅದನ್ನು ರಿಹರ್ಸ್ ಹೇಗೆ ಮಾಡಬೇಕು, ರಿಹರ್ಸ್ ಮಾಡಿದ್ಮೇಲೆ ಅದನ್ನು ಯಾವ ಥರ ಒಂದೂರದ್ರ ಬೇಜಾರಿಲ್ಲ, ಆದರೆ ಅದನ್ನು ಹೇಗೆ ಟು ಟೇಕ್ ಇಟ್ ಫರ್ದರ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆ್ಯಂಡ್ ಗುರುರಾಜ್ ಸರ್ ಫ್ರಮ್ ದ ಡೇ ಒನ್ ಹೇಳ್ತಿದ್ರು, ಇದು ನೋಡ್ರಿ ಆಮೇಲೆ ಮಾತಾಡೋಣ ಅಂತ. ಸೊ ಅದು ಇವತ್ತು ಆಗಿದೆ, ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೋಡಬೇಕು ಅನ್ನೋದೊಂದು ಮಾತ್ರ ನಾವು ಬಾಕಿ ಉಟ್ಕೊಂಡಿರೋದು. ಇನ್ನು ಮಿಕ್ಕಿದೆಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಸೊ ಆದಷ್ಟು ಹೆಚ್ಚು ಜನ ಬಂದು ಈ ಸಿನಿಮಾ ಈ ತೀರ್ಪನ್ನು ಬಂದು ನೋಡಬೇಕು ಅಂತ ಕೊಟ್ಟಿರೋಂಥ ತೀರ್ಪು ಹೇಗಿದೆ ಅಂತ ನೀವು ಅದನ್ನು
ನೋಡಬೇಕು ಅಂತ ನಮ್ಮೆಲ್ಲರ ಆಸೆ. ಧನ್ಯವಾದ. ಉಳ್ಕೊಂಡು ಬಂದಿದೆ ಕಲೆ ಸಮಾಜದ ಪ್ರತಿಬಿಂಬ ಅಂತ. ಅನ್ಫಾರ್ಚುನೇಟ್ಲಿ ಎ ಗುಡ್ ಸಿನಿಮಾ is also influenced by the society only. A bad cinema is also influenced by the society only. Bad elements of the cinema, bad cinema. I'm sorry. ನಾವು ರಾಜಕಾರಣಿಯ ಕೆಲವು ಪಾತ್ರಗಳನ್ನ ತೋರಿಸಿದ್ವಿ ಆ ಸಿನಿಮಾದಲ್ಲಿ. CD ಅಥವಾ ಪೆನ್ ಡ್ರೈವ್ ಅಂತೆಲ್ಲ ನಾವೇನು ಮುಂಚಿತವಾಗಿ ಹೇಳಿದ್ವಿ, ಅದೆಲ್ಲೋ ಒಂದು ಕಡೆ ಸಮಾಜ ಈ ರೀತಿ ಹೋಗ್ಬೋದಾ ಅನ್ನೋ ಒಂದು ಪ್ರಜ್ಞೆ ಕಲಾವಿದರಲ್ಲಿ ಮೂಡ್ತಾ ಬರ್ತಾರೆ. ಆಸ್ ಅ ರೈಟರ್, ಆಸ್ ಅ ಡೈರೆಕ್ಟರ್, ಆರ್ ಪ್ರಾಬಬ್ಲಿ ನಟರಿಗೆ ಕೂಡ ಅದೊಂದು ಪ್ರಜ್ಞೆ ಬರ್ತಾ ಇರುತ್ತೆ. ಸಮಾಜ ಈ ರೀತಿನೇ ಮುಂದುವರಿಯುತ್ತಾ ಅನ್ನೋದು ಅದೊಂದು ಕಳವಳ ಆತಂಕ ಇರುತ್ತೆ. ಯಾವುದೇ ಒಂದು ಕಥೆಯಲ್ಲಿ ಒಂದು ಕೆಟ್ಟ ವ್ಯಕ್ತಿಯ ಪಾತ್ರ ಅತ್ಯಗತ್ಯ. ಆವಾಗಲೇ ಒಂದು ಒಳ್ಳೆಯ ಪಾತ್ರಧಾರಿಗೆ ಮನ್ನಣೆ ಸಿಕ್ಕದು. ಅದರಿಂದ ಸಾಧನೆ ಮಾಡೋಕ್ಕಾಗೋದು ಆಗಲೇ. ವಿತ್ ವೆರಿ ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾಡ್ ಟು ಶೋ ಅ ಪೊಲಿಟಿಷಿಯನ್ ಇನ್ ದ್ಯಾಟ್ ಶೇಪ್ ಆ್ಯಂಡ್ ಫಾರ್ಮ್. ಇಟ್ ಇಸ್ ನನಗೆ ಕೇಳ್ಬಿಡ್ತಾ ಇದ್ದೇನೆ, ಪಾತ್ರ ತುಂಬ ಚೆನ್ನಾಗಿ ಬಂದಿದೆ, ಖುರೇಶಿ ಅನ್ನೋ ಪಾತ್ರ. ಅದು ಸಮಾಜದ ಪ್ರತಿಬಿಂಬನೇ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಒಪ್ಪಿಗೆ ಜೊತೆ ನಾವು ಈ ಸಿನಿಮಾನ ನೋಡಬೇಕು. ಎಲ್ಲ ಕಡೆ ಸಿನಿಮಾಕ್ಕೆ ಮತ್ತು ಪ್ರತಿಯೊಬ್ಬ ನಟರ ಪಾತ್ರ ಪೋಷಣೆಗೆ ತುಂಬ ಒಳ್ಳೆ ಪದಗಳು ಬರ್ತಾರೆ. ಆ್ಯಂಡ್ ಮೀಡಿಯಾ ಹ್ಯಾಸ್ ಬಿನ್ ವೆರಿ ಕೈಂಡ್ ಟು ರೈಟ್ ದ ರಿವ್ಯೂಸ್ ಅಬೌಟ್ ದ ಫಿಲ್ಮ್. Very justifiable reviews have been written by all the newspapers and all the other media houses. Thank you so much. As an artist and as a team, we are all responsible to hear good feedbacks and also correctable feedbacks from you, which will help our journey further. ಪ್ರತಿಯೊಬ್ಬರಿಗೂ ಅದಕ್ಕೆ ಧನ್ಯವಾದಗಳು. ಮತ್ತು ಜಡ್ಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಇದು ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮನೇ ನಮಗೆ ಒಂದು ಪ್ರಮುಖ ಕೊಂಡಿ. ಕೊಂಡಿಯ ಸಹಕಾರನ ಅಪೇಕ್ಷಿಸಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪಕ್ಕ ಮಾಡ್ಕೊಂಡ್ವಿ. ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳ ಮಧ್ಯೆ ನಮಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಎಂಥ ಅದ್ಭುತವಾಗಿ ಸಂಯೋಜನೆ ಮಾಡಿದರು ಅಂದ್ರೆ ಅದು ಸಿನಿಮಾನ ಮತ್ತೊಂದು ಹಂತಕ್ಕೆ ತೊಗೊಂಡೋಯ್ತು. ನೀವೇನು ಕೆಲವೊಂದು ವಿಶಿಷ್ಟ ಸಂಯೋಜನೆ ಇಲ್ಲಿ ಬಳಸಿದ್ದಾರೆ. ಅದು ಪ್ರೇಕ್ಷಕರನ್ನ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥ ಕೆಲಸ ಅನೂಪ್ ಮಾಡಿದ್ದಾರೆ. ನಾನು ಡಿಸ್ಟ್ರಿಬ್ಯೂಷನ್ನು ಅಥವಾ ಬೇರೆ ಏನೇನೋ ಒಂದಿಷ್ಟು ಕೆಲಸಗಳ ಮಧ್ಯೆ ನಾನು ರಾತ್ರಿ 9:30 ಗಂಟೆಗೆ ನಾನು ಕರೆದ್ರು, ರೀಲ್ ನೋಡ್ಬಿಡ್ಬೋದು ನೀವು ಇವತ್ತು ಅಂಥೇಳಿ. ನಾನು ಡ್ರೈವ್ ಮಾಡ್ಕೊಂಡು ಹೋದೆ. ಅವತ್ತು ಮಳೆ, ಟ್ರಾಫಿಕ್ಕು, ಹೆಲ್ಪ್ ತೊಗೊಂಡೆ ನನ್ನ ಮಗನಿಂದ ಡ್ರೈವ್ ಮಾಡೋಕ್ಕೆ. ಹೋಗಿ ನಾನು ಫಸ್ಟ್ ರೀಲು ಓಪನ್ ಆಯಿತು. ಓಪನ್ ಆದ ತಕ್ಷಣ ಟೈಟಲ್ ಬಂತು. ಟೈಟಲ್ ಬಂದ ತಕ್ಷಣ ಒಂದು ಏನು ಸೌಂಡ್ ಕೇಳಿಸ್ತು ನನಗೆ. ಐ ನ್ಯೂ ದ್ಯಾಟ್ ಅನೂಪ್ ಸರ್ ಈಸ್ ಆನ್ ದ ರೈಟ್ ಟ್ರ್ಯಾಕ್. ನನಗೆ ಮುಂದಿಂದ ಏನೂ ಹೇಳೋದು ಬೇಕಾಗಿಲ್ಲ. ನನ್ನ ಮನಸ್ಸಿನೊಳಗೆ ಏನಿತ್ತು, ನಾನು ಯಾವ ಭಾವದೊಳಗೆ ನಾನು ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರು ಹಿಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಒಬ್ಬ ಸಶಕ್ತ ಸಂಗೀತ ಸಂಯೋಜಕ ಒಬ್ಬ ನಿರ್ದೇಶಕನಿಗೆ ಸಿಕ್ಕಾಗ ಆ ಸಿನಿಮಾ ಏನದಲ್ಲ ಬಹಳ ಜನಪ್ರಿಯ ಸಿನಿಮಾ ಆಯಿತು. ಇವತ್ತು ಅನೂಪ್ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ, ಫೋನ್ ಮಾಡಿದೆ, ಅವ್ರು ಕೆಲಸದೊಳಗಿದ್ರು. ಬಟ್ ಅವ್ರು ನೋಡಿದ ತಕ್ಷಣ ಬಂದಾರ. ಯೂಶ್ವಲಿ ಅವರು ಪ್ರೆಸ್ ಮೀಟು ಅಲ್ಲಿ ಇಲ್ಲಿ ಬರೋಂಗಿಲ್ಲ, ತಮ್ಮ ಕೆಲಸನೇ ಮುಖ್ಯ, ಕೆಲಸನೇ ಮಾತಾಡಲಿ ಅಂತಾರೆ. ಇವತ್ತು ಬಂದಾರ, 4 ಮಾತಾಡಲೇಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡಿ ಭಾಳ ಒತ್ತಾಯ ಮಾಡಿ ಅವ್ರಿಗೆ ಮಾತಾಡಿಸ್ತೀನಿ. ನೋಡೋಣ. ಏನು ನನಗೇನು ತೊಂದರೆ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋದಕ್ಕೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ, ಅದೇ ಖುಷಿ. ಚೆನ್ನಾಗಿ ಕೆಲಸ ತೆಗೆದ್ರು ನನಗಿಂತ, ಅಷ್ಟೇ ಫ್ರೀಡಮ್ಮು ಇತ್ತು. ಸಿನಿಮಾ ಅಲ್ಲಿ ಅದೇ ಬ್ಯಾಕ್ಗ್ರೌಂಡ್ ಸ್ಕೋರು ಇಲ್ಲಿ ಬಂದಾಗ್ಲೂ 4-5 ಜನ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅಂತ. ಅದೆಲ್ಲದಕ್ಕೂ ಕಾರಣ ಮೊದಲು ಕಥೆ, ಆಮೇಲೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿರೋದು, ಹಾಗೆ ನಮ್ಮೆಲ್ಲ ನಟರು. ತುಂಬ ಅಂದರೆ ಒಂದು ಶುದ್ಧವಾದ ಕನ್ನಡ ಮಾತಾಡಿದಾಗ ಸ್ಕ್ರೀನ್ದಲ್ಲೇ ಅದಾಗದೆ ಮಾಡಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಸುಜಯ್ ಸರ್ ಕನ್ನಡ ತುಂಬ ಅದ್ಭುತವಾಗಿದೆ. ಮತ್ತು
ಪ್ಯೂರ್ ಕನ್ನಡ ಅಂತೀವಲ್ಲ ಆ ಥರ ಸರ್ದು ಅಷ್ಟೇ ಮ್ಯಾನರಿಸಮ್ ಅದೇ ಮಾಡಿಸ್ಕೊಂಡು ಹೋಗುತ್ತೆ. ಏನೋ ಒಂದು ಪೆಕ್ಯುಲಿಯರ್ ಆಗಿ ಏನೋ ಒಂದು ನಮಗೆ ಸಿಕ್ಕಿದಾಗ ಜಡ್ಜ್ಮೆಂಟಲ್ಲಿ ಆ ಎಂಟ್ರಿನೇ ಆಗಿರ್ಬೋದು, ದಿಗಂತ್ ಅವರ ಅದೊಂದು ಅವ್ರದ್ದು ಏನದು ಆ ಕನ್ಫ್ಯೂಸಿಂಗ್ ಇದರಲ್ಲಿ ಅವ್ರು ಮಾಡಿದಾರೋ ಇಲ್ವೋ ಅಂತ ಇದರಲ್ಲಿ ಜನಕ್ಕೆ ಇದಾಗೋದು. ಆಮೇಲೆ ಸರ್ದು ಒಂದು ಮ್ಯಾನರಿಸಮ್ ಪ್ಲಸ್ ರಂಗಾಯಣರಿಗೂ ಅವ್ರದ್ದು ಅಲ್ಲಿಂದನೇ ನನಗೆ ಟ್ರಿಗರ್ ಆಗಿದ್ದು. ರಂಗಾಯಣರಿಗೂ ಯಾವಾಗ ಜೈಲಲ್ಲಿ ಬರ್ತಾರೆ ಅಲ್ಲಿಂದ ಅವ್ರು ಬೇರೆ ಕನ್ನಡ ಕೊಡ್ತು. ಪ್ಲಸ್ ಇವ್ರದ್ದು ಕಾಮಿಡಿ ಟೈಮಿಂಗು ತುಂಬ ಇಷ್ಟ ಆಯಿತು ನನಗೆ, ಎಸ್ಪೆಷಲಿ ಇವರ ಕನ್ನಡ ಶಾರ್ಪ್ ಅನಿಸುತ್ತೆ. ಹೇಳ್ಬಿಡ್ತೀನಿ, ಆ್ಯಕ್ಚುಲಿ ನಾನು ಬೇರೆ ಬೇರೆ ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ಕೊಂಡು ಹೋದೆ. ಮ್ಯಾಕ್ಸಿಮಮ್ ಹೆಣ್ಮಕ್ಳೇ ಇದ್ರು. ಲೇಡೀಸ್ ಆಡಿಯನ್ಸ್ ವೇರ್ ಲೈಕ್ ದೇ ವೇರ್ ಬ್ರಿಂಗಿಂಗ್ ದರ್ ಫ್ಯಾಮಿಲಿ ವಾಚಿಂಗ್ ದ ಮೂವಿ. ಅದನ್ನು ನೋಡಿಬಿಟ್ಟು ತುಂಬ ಸಂತೋಷಪಟ್ಟು ಭಾಳ ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋದರು. ಮಳೆ ಇತ್ತು ನಿನ್ನೆ ಸಾಯಂಕಾಲ, ಮಳೆಯೊಳಗೂ ಬಂದಿದ್ರು ಫ್ಯಾಮಿಲಿ ಸಮೇತ. ಸಿನಿಮಾದ ರೆಸ್ಪಾನ್ಸು, ಸಿನಿಮಾದ ಪ್ರತಿಕ್ರಿಯೆ, ಸಿನಿಮಾದ ಬಗ್ಗೆ ಅಭಿಪ್ರಾಯ ಭಾಳ ಚಲೋ ಉಂಟದ, ಭಾಳ ಚಂದ ಬರ್ಲಿಕ್ಕತ್ತದ. ಇನ್ನೊಂದಿಷ್ಟು ಜನ ಬಂದ್ರೆ ನಮಗೆ ಇನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂತೇಳಿ ನಾನು ಹೇಳಿದ್ದು. ಇವತ್ತೆಲ್ಲರೂ ಸೇರಿವಿ. ವಿ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು, ಇದು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾವು ಮೀಟ್ ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಹಾಗೆ ಹೇಳಿದ್ದನ್ನು ಮತ್ತೆ ಹಾಕೊಳ್ಳಿ. ಲರ್ನಿಂಗ್ ಅದು ಈಗ ಶಾಸ್ತ್ರ ಇದು ಒರಿಜಿನಲ್ ಮಾತಾಡಿ. ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡೋಕೆ ಆಸೆ ಪಡೋದು ಡೈರೆಕ್ಟರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನು ಯಾರಿನ್ನೂ. ರವಿ ಪಾಪಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು, ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್. ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ಲಾಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲ ದೃಶ್ಯಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲ ನಮ್ಮನ್ನ ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಗಿನ ಜೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಊರಲ್ಲೇ ಇಲ್ಲ, ನಾನು ಊರಿಂದ ಆಚೆ ಇದ್ದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದರು. ಪಿಕ್ಚರ್ ಒಂದು ಸರಿ ಥಿಯೇಟರ್ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತೊಗೊಂಡೋಗ್ಬೇಕು ಸಿನಿಮಾನ, ಜನ ತೊಗೊಂಡೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನು ಹೇಳಿದ್ರು ಕೂಡ ಅದು ಅವನು ಬಿಟ್ಟಿದ್ದು, ಅವನೇನು ಮಾತಾಡ್ತಾನೆ, ಅವನೇನು ಇಷ್ಟಪಡ್ತಾನೆ ಅನ್ನೋದು. ಸೋ ಫಾರ್ ನಾನು ಅಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳ್ಕೊಂಡು ಚೆನ್ನಾಗಿದೆ ಅನ್ಕೊಂಡು ಓಡಾಡ್ತಿದ್ದಾರೆ. ಐ ಥಿಂಕ್ ಮಂಡೇ ಅಷ್ಟೊತ್ತಿಗೆ ಇದರದ್ದು ಇನ್ನು ಸ್ವಲ್ಪ ಬೆಟರಾಗಿ ನಾವೇನು ಅನ್ಕೋತಿದ್ವಿ ಅದಕ್ಕಿಂತ ಬೆಟರಾಗಿ ಆಗೋ ಸಾಧ್ಯತೆಗಳಂತೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ದೃಶ್ಯಗೆ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್. ಅದು ದೃಶ್ಯ ಅಂದ ತಕ್ಷಣ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದೆ. ಅಂದರೆ ರವಿಚಂದ್ರನ್ನು ದೃಶ್ಯ ಥರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೀ ಜೊತೆಲಿ ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದಿರೋಂಥ ಒಂದು ವಿಷಯ. ಒಟ್ಟಲ್ಲಿ ಈ ಟೋಟಲ್ ಪಿಕ್ಚರ್ ಇವ್ರದ್ದು ಗುರುರಾಜ್ ಜಡ್ಜ್ಮೆಂಟು, ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ, ಅದು ಚೆನ್ನಾಗಿದೆ ಅಂದರೂ ಸರಿ, ತುಂಬ ಚೆನ್ನಾಗಿದೆ ಅಂದರೂ ಸರಿ, ಎಲ್ಲ ಇವ್ರದ್ದೇ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೇ, ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ. ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಗ್ಬಿಡ್ತಿದ್ವಿ ಎಲ್ಲರೂ ನಾವು. ಆ ಪರ್ಫಾರ್ಮೆನ್ಸ್ ಮಾತ್ರ ನಂದೇ. ಅದು ಡೈಲಾಗ್ ಎಲ್ಲ ಅವ್ರದ್ದೇ. ಅವ್ರು ನನಗೆ ಡಬ್ಬಿಂಗ್ ಮಾಡಿದ್ರು, ಅದನ್ನೊಂದ್ಸರಿ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತಿದ್ರಿ. ಅರ್ಧ ನಿಮ್ಗೆ ನಂಬಕ್ಕಾಗಲ್ಲ. ಇವರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು, ಅವ್ನು ಸಂಪತ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ. ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ. ಅವಾಗ ಇವನೊಬ್ಬ ಮಾಡಿರ್ಲಿಲ್ಲ ನನಗೆ. ಅಲ್ಲ, ಇವ್ರು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ. ಕೋರ್ಟಲ್ಲಿ ಕೂತ್ಕೊಂಡು ಗುರಾಯಿಸಿದೆ ಅವನು. ಕೋರ್ಟಲ್ಲಿ ಹಿಂಗೆ ನೋಡೋದೇನು, ಹಂಗೆ ನೋಡೋದೇನು, ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನು, ಒಂಥರ ಮೌನ, ಒಂಥರ ಕಮಲಾಸ್ ಅಂತ ಕೂತಿದ್ದ ಇದರಲ್ಲಿ. ಯಾವ ಪಿಕ್ಚರ್ ಅದು? ಪುಷ್ಪಕ ವಿಮಾನ ಥರ. ವಿಮಾನದಲ್ಲಿ ಕೂತಿಲ್ಲ, ಬೆಂಚ್ ಮೇಲೆ ಕೂತಿದ್ದೆ. But whatever, it is important that everybody has a smile by the end of the film. The result is more important. ಪ್ರೊಡ್ಯೂಸರ್ ಮುಖದಲ್ಲಿ, ಡೈರೆಕ್ಟರ್ ಮುಖದಲ್ಲಿ ನಗು ಬಂದರೆ, ಇಲ್ಲಿ ನಾವು ಕೂತಿರೋ ಪರ್ಫಾರ್ಮರ್ಸು ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ವಿ ಆರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ. ಫೈನಲಿ ನಾವೆಲ್ಲ ಒದ್ದಾಡೋದು ಒಂದಕ್ಕೆ, ಒಂದು ಓವರ್ ಆಲ್ ಪ್ರಾಜೆಕ್ಟು ನಗು ತರಬೇಕು ಎಲ್ಲರಿಗೂ. ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಥಿಯೇಟ್ರಲ್ಲಿ ಜನ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಗ್ನಕ್ಕೆ ಆಚೆ ಬಂದರೆ ಆ ನಗು ಇಲ್ಲೆಲ್ಲ ಕ್ಯಾರಿ ಆಗುತ್ತೆ. ಆ ನಗು ಇನ್ನು ಮುಂದಕ್ಕೂ ಹೀಗೆ ಈ ಸಿನಿಮಾ ಇನ್ನೆಷ್ಟು ನಗು ಕೊಡ್ತಾರೆ, ನಗು ಕೊಡಲಿ. ಇನ್ನೊಂದು ಪಿಕ್ಚರ್ ಸೈನ್ ಮಾಡ್ತಾರೆ ಅವಾಗ, ಚೆನ್ನಾಗಿದೆ, ನಮಗೆ ಖುಷಿ ತಾನೆ. ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋಬೋದು. ಮತ್ತೆ ಜೂನಿಯರ್ ಲಾಯರ್ ಕೂರಿಸಿದ್ರು, ಕೂರಿಸಿ
ಕೇಳಪ್ಪ ಇವನು ನನ್ನ ಮಗ ಇರೋದ ಇವನು ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಬಂದು ಈಗ ನನ್ನ ಮಗನ ಕಾಯ್ಬೇಕಾ ನಾನು ಇಲ್ಲ ಸರ್ ಬಂದು ಕೂತಿದ್ದೀನಿ ಸರ್ ಡೈಲಾಗ್ ಕೊಟ್ಟರೆ ನಾನು ಹಾಕಿ ಅವ್ನಿಗೆ ಅಂತ ಸರ್ ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ ಕೋರ್ಟಲ್ಲಿ ಅವ್ರು ನೀವು ಮಾತ್ರ ಮಾತಾಡಬೇಕು ಸರ್ ಅನ್ನೋದು ಉದ್ದೇಶ ಆಗಿ ಜಡ್ಜ್ಮೆಂಟ್ ಅನ್ನೋದು ಹಾಗೆ ಹೇಳಿದ ಹಾಗೆ ಆ ತೀರ್ಪನ್ನು ನಿಮ್ಮ ಮಡಲಿಗೆ ಹಾಕಿದ್ದೀವಿ ನಿಮ್ಮ ತೀರ್ಪನ್ನು ನೀವು ಕೊಡಬೇಕಾಗತ್ತೆ. ಈಗ ಒಂದು ಕಾನ್ಫಿಡೆಂಟ್ ಆಗಿರೋಂತಹ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದೊಂದು ಬೇರೆ ಖುಷಿ ತಂದುಕೊಡುತ್ತೆ. ಫ್ರಮ್ ದ ಡೇ ಒನ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ, ಬರವಣಿಗೆಯಲ್ಲಾಗಲಿ ನನ್ನ ಯೋಚನೆಯಲ್ಲಿ ಆಗಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನು ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡಿದಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಒಂದು ಮಾತುಕತೆ ಒಂದು ಸಾರಾಂಶ ಅಂತ ಅನಿಸುತ್ತೆ ನನಗೆ. ಸೊ ಹೆಚ್ಚು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ಒಂದು ಇದು ಏನಿತ್ತು ಬಾಂಧವ್ಯ ಶುರುವಾಗುವಾಗ ನನಗೊಂಥರ ಹಿಂಜರಿಕೆ ಇತ್ತು, ಏನಿತ್ತು ನಾನು ಹಿಂದೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ಯಾರ ಹತ್ರನೂ ಹೇಳಿ ಕಳಿಸ್ತಿದ್ದೆ ಸರ್ಗೆ ಡೈಲಾಗ್ ಕೊಟ್ಟು. ಅದು ನನಗೆ ಬಿಡಲಿಲ್ಲ ಅವರು, ಕರೀರಿ ಡೈರೆಕ್ಟರಿಗೆ ಮುಂದೆ ಬರ್ಬೇಕು, ಅವ್ರು ಮುಂದೆ ಕೊಡಬೇಕು, ಮುಂದಿದ್ರೆ ಮಾತ್ರ ಕೆಲಸ ಆಯ್ತು ಅಂತ ಹೇಳಿದ್ರು. ನನಗೆ ಆ ಕಾನ್ಫಿಡೆನ್ಸ್ ನನಗೆ ಮುಂದೆ ತೊಗೊಂಡಾಯ್ತು, ಅವ್ರು ಕೊಡುವಂಥ ಕಾನ್ಫಿಡೆನ್ಸ್. ಬಾಕಿಯವರು ನನ್ನನ್ನು ಹೆಂಗೆ ನಡೆಸ್ಕೊತಿದ್ರು ಗೊತ್ತಿಲ್ಲ, ಒಬ್ಬ ಸ್ಟಾರ್ ಆಗಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಅವ್ರನ್ನ ನಡೆಸ್ಕೊಂಡಿದ್ದು ಮತ್ತು ನನಗೆ ಅವ್ರು ಟ್ರೀಟ್ ಮಾಡಿದ್ದು. ಹಿ ಟ್ರೀಟೆಡ್ ಮೀ ಲೈಕ್ ಅ ಡೈರೆಕ್ಟರ್, ನಥಿಂಗ್ ಲೆಸ್ ದ್ಯಾನ್ ಡೈರೆಕ್ಟರ್. ಸಿನಿಮಾ ಶುರುವಾಗಕ್ಕೆ ಮುಂಚೆನೇ ನನಗೆ ಹೇಳ್ಕೊಂಡು ಬಂದಿದ್ರು, ನೀವು ಡೈರೆಕ್ಟ್ರು ನಾನು ಆ್ಯಕ್ಟರು, ಏನೇ ನಿಮಗೆ ನಾನು ತಿಳಿಸೋದಿತ್ತಂದ್ರೂ ನಾನು ಬೇರೆ ಕಡೆ ಸಾಯಂಕಾಲ ನಾವು ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳಿದರು. ಬಟ್ ದ ಎಂಟೈರ್ ಇದು ಶೂಟಿಂಗಲ್ಲಿ ನಾವೇನಿದ್ವಿ ಯಾವುದೇ ತರಹದ ಏನು ಹರ್ಡಲ್ಸ್ ಅಥವಾ ಏರು ಇಳಿತಗಳು ಇರದೇನೆ ನಮಗೆ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ಇನ್ನೊಂದು ಏನು ಅಂತಂದ್ರೆ ಇವತ್ತಿಗೂ ಆ ಚಾರ್ಮ್ ಇದೆಯಲ್ಲ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಚಾರ್ಮ್ ಏನಿದೆ, ಆ ಚಾರ್ಮೇ ಈ ಸಿನಿಮಾನ ಹಿಡ್ಕೊಂಡು ನಾನು ಬರೆದದ್ದು ಅಥವಾ ನಾವು ಏನೇನು ಕಷ್ಟಪಟ್ಟಿವಿ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಕ್ಯಾರಿಸ್ಮ್ಯಾಟಿಕ್ ಪ್ರೆಸೆನ್ಸ್. ಅವ್ರು ಹೇಳೋ ಡೈಲಾಗ್ ಹೇಳೋ ರೀತಿ, ಅವ್ರು ಮಾಡೋ ಶೈಲಿ ನನಗೊಂದೊಂದು ಸರ್ತಿ ಅನಿಸೋದು ಎಲ್ಲೋ ಇಲ್ಲಿ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ. ನಾನು ಬಿಟ್ಬಿಟ್ಟೆ. ಕೆಂಪರಾಜ್ ಸರ್ ಹೇಳಿದ್ರು, ಸರ್ ನಿಮ್ಗೆ ಭಾಳಷ್ಟು ಸರ್ತಿ ಒಂದಿಬ್ಬರು ಇನ್ನೊಬ್ಬ ಸೀನಿಯರ್ ಇವ್ರದ್ದು ಹೇಳಿದ್ರು, ಸೂಪರ್ ಸ್ಟಾರ್ದು ಹೇಳಿದ್ರು, ಅವರು ನೀವು ಮಾಡೋವಾಗ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಮಾಡಿದ್ದಾರೆ, ಅವ್ರದ್ದು ಜಾದು ಏನಿದೆ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳೋರು. ನಾನು ಮತ್ತೆ ಬಂದು ರಶಸ್ ನೋಡಿದಾಗ ನನಗೆ ಗೊತ್ತಾಗೋದು, ಓಕೆ ಆ ಕಣ್ಣಲ್ಲೇ ಏನೋ ಒಂದು ಕಮ್ಯುನಿಕೇಟ್ ಮಾಡಿದ್ದಾರೆ, ಆ ನಿಂತಿರೋ ಶೈಲಿನಲ್ಲೇ ಏನೋ ಒಂದು ಹೇಳಿದ್ದಾರೆ, ಅದು ಗೊತ್ತಾಗುತ್ತೆ ನನಗೆ. ಸೊ ಹಾಗಾಗಿ ನನಗೆ ಆ ಆತ್ಮವಿಶ್ವಾಸ ಬೆಳ್ಕೊಂಡೇ ಹೋಯ್ತು. ನನಗೇನು ಅನ್ನಿಸ್ತು ಅಂತಂದ್ರೆ ಯಾವುದೋ ರೂಪದೊಳಗೆ ಯಾವುದೋ ದೇವರ ಅನುಗ್ರಹ ಇಷ್ಟು ನನಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಒಂದೆರಡು ದೃಶ್ಯಕ್ಕೆ ಒಂದು ಶೂಟ್ ಮಾಡೋದು ಬೇಕಾಗಿತ್ತು, ಎಡಿಟ್ ಮಾಡಿದ್ಮೇಲೆ ಅದನ್ನು ಡೈರೆಕ್ಟ್ರಿಗೆ ಹೇಳಿದ್ದಕ್ಕೆ ಶೂಟ್ ಮಾಡ್ಬೋದು ಕೊಟ್ಟರು. ಲಾಸ್ಟ್ ಕುಂಬಳಕಾಯಿ ದಿವಸನೂ ಬಿಡಲಿಲ್ಲ, ಅವಾಗಲೂ ಒಂದೆರಡು ಶಾರ್ಟ್ ತೆಗೆದುಕೊಟ್ರು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಆ ಕಟಿಂಗ್ ಬಗ್ಗೆನೇ ತುಂಬ ಜನಗಳು ಮಾತಾಡ್ತಾ ಇದ್ದಾರೆ, ಪ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ, ಅದು ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಒಪ್ಪಿ ಪ್ರೆಸ್ ಮೀಟಿಂಗ್ ಬಂದರು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನಮಗೆ ಧೈರ್ಯನೇ ಬೇರೆ ಅದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇನ್ನೇನು ಪ್ರೇಕ್ಷಕರು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದೇನು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ದರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್. ನಿಜ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಸ್ಕ್ರೀನ್ ನೋಡೋದು, ನಿಜ ಹೇಳ್ತಾ ಇದ್ದೀನಿ. ಅಮೇಝಿಂಗ್. ಆ್ಯಂಡ್ ದಟ್ ಟು ನಾನು ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ತುಂಬ ಜನ ನನಗೆ ಕಾಲ್ ಮಾಡಿ ಹೇಳಿದ್ರು, ಇಬ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಜೊತೆಲಿ. ನಂಗೆ ಅದೇ ಖುಷಿ ಆಗಿದೆ ಆ್ಯಕ್ಚುಲಿ. ಸೊ ಅದೇ ಖುಷಿಲಿ ಐ ಓನ್ ಯುವರ್ ಟಿ ಶರ್ಟ್. ಮೈ ಮೇಲೆ ನಿಮ್ಮನ್ನೇ ಹಾಕೊಂಬಿಟ್ಟಾರಲ್ಲ, ಹಾಕೋದೇ ಇಲ್ಲ ನೀವು. Okay guys, so thank you sir for being so kind to me throughout the shooting. ಎಲ್ಲಾನು
ಆಕ್ಚುಲಿ ನಾನು ಟ್ರೇಲರ್ ಲಾಂಚ್ ಅಲ್ಲಿ ಹೇಳ್ತಾ ಇದ್ದೆ ಸರ್ ಕಂಡ್ರೆ ಭಯ ಭಯ ಅಂತ. ಇಟ್ಸ್ ಆಕ್ಚುಲಿ ಭಯ ಅಂದ್ರೆ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ರವಿ ಸರ್. ಸೊ ಅದು ಆಮೇಲೆ ತುಂಬಾ ಪ್ರೀತಿ. ನಾನು ಹೇಳ್ದಂಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ಹೇಳಿದೆ, ಬಟ್ ಐ ಲವ್ ಹಿಸ್ ಪರ್ಸನಾಲಿಟಿ. ನಾನು ಅವ್ರ ಫ್ಯಾನು. ಸೊ ಫಾರ್ ಮೀ ಇಟ್ ವಾಸ್ ಅ ಹ್ಯೂಜ್ ಮೂಮೆಂಟ್ ಟು share the screen with him. And sir, why did you cut so many of my scenes from the movie? ಇಲ್ಲ ನನಗೆ ಅರ್ಥ ಆಗುತ್ತೆ. I mean, as an actor I want more scenes in the movie, but as a story ನನಗೂ ಅರ್ಥ ಆಗುತ್ತೆ ಅವರು ಪಾಪ ಎಲ್ಲಿ ಏನು ಅಂತ. So I'm not complaining, I just wanted to have fun ಅಷ್ಟೇ. But Guru sir, thank you for this opportunity sir. Like Ravi sir said, this is your film. At the end of the day, ನೀವು ಏನೇ ಮಾಡಿದ್ರು, ನಾವು ಶೂಟಿಂಗ್ ಅಲ್ಲಿ ಏನೇ ಮಾಡಿದ್ರು, ಅದೇನೇ ನಡೆದ್ರು, ಅಟ್ ದಿ ಎಂಡ್ ಆಫ್ ದ ಡೇ ನೀವೇನು ಸಿನಿಮಾ ನೋಡ್ತೀರಾ, ದಟ್ ಇಸ್ ಗುರು ಸರ್ಸ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್. 30ರಿಂದ 40 ಥಿಯೇಟರ್ಗಳು ರೀಓಪನ್ ಆಗಿದೆ. ಸೊ ನಾವು ಬೇರೆ ಯಾವುದೋ ಒಂದು ನಿರಾಶಾ ಭಾವದೊಳಗೆ ಕಾಲದೊಳಗಿದ್ದಾಗ 30ರಿಂದ 40 ಥಿಯೇಟರ್ಸ್ಗಳು ಬರೀ ಅವ್ರ ಹೆಸರು ಮೇಲೆ ರೀಓಪನ್ ಆಗ್ತದಂದ್ರೆ ಅವ್ರದ್ದು ತಾಕತ್ ಏನದ ಅನ್ನೋದು ನಿಮಗೆ ಗೊತ್ತಾಗಬೇಕು ಇಂಡಸ್ಟ್ರಿ ಒಳಗೆ ಮತ್ತು ಪ್ರೇಕ್ಷಕರ ಮಧ್ಯೆ. ನನಗೆ ಯಾವ್ದ್ಯಾವ್ದು ಊರಿಂದ ಎಲ್ಲೆಲ್ಲಿ ಸಣ್ಣ ಊರಿಂದ ಸಹಿತ ನನಗೆ ಫೋನ್ಗಳು ಬಂದವ, ನಮ್ಮ ಸಿನಿಮಾದೊಳಗೆ ನಿಮ್ಮ ಸಿನಿಮಾ ನಮ್ಮ ಥಿಯೇಟ್ರ್ ಹಾಕಿವಿ, ನಮಗೆ ಭಾಳ ಸಂತೋಷ ಅದ, ಭಾಳ ಖುಷಿ ಅದ ಅಂತ ಹೇಳಿದ. ನನಗೆ ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಐ ಡಿಂಟ್ ನೋ ದ್ಯಾಟ್ ದಿಸ್ ಇಸ್ ದ ಕೈಂಡ್ ಆಫ್ ಪವರ್. ಅವರಿಗೆ ಅಂಥ ಅಯಸ್ಕಾಂತದಂಗೆ ಸೆಳೆಯುವಂಥ ಶಕ್ತಿ ಅವ್ರಿಗೆ ಅದ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಇದು ನನಗೆ ಭಾಳ ಸಂತೋಷ. ನಮ್ಮ ರಿಲಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತರೂ ಸರ್ ನಿಮಗೆ ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ, ಥಿಯೇಟರ್ ಹೆಸರು ಹೇಳ್ತೀನಿ ಅಂತಂದ್ರು. ಇಲ್ಲ, ಇಷ್ಟಕ್ಕೆ ಸಾಕು, ನಾನು ನಿಮ್ಗೆ ನಂಬ್ತೀನಿ. 40 ಥಿಯೇಟರ್ ರೀಓಪನ್ ಆಗೋದು ಅದು ಈ ಟೈಮ್ನೊಳಗೆ, ಸಿನಿಮಾನೇ ಓಡಂಗಿಲ್ಲ ಅನ್ನೋ ಟೈಮ್ನೊಳಗೆ ಒಂದು ಸಿನಿಮಾ ಬರ್ತದೆ. ರವಿ ಸರ್ ಹೆಸರಿನೊಳಗೆ ಒಂದು ಸಿನಿಮಾ ಬರ್ತದೆ. ಆ ಸಿನಿಮಾ ಬಂದಾಗ 40 ಥಿಯೇಟರ್ ಓಪನ್ ಆಗ್ತವೆ. ಇದು ನನಗೆ ಇದು ರೆಕಾರ್ಡ್ನೊಳಗೆ ಹೋಗಬೇಕು. ಅದನ್ನು ಮಾಧ್ಯಮ ಮಿತ್ರರು ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು ಹೋಗಲಿ. ಜನರು ಸಿನಿಮಾನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸೋವಾಗ ಇನ್ನು ಮುಂದೆ ಈ ಸಿನಿಮಾದ ರೆಫರೆನ್ಸ್ ಅವ್ರ ಭಾಷೆ ಒಳಗೆ ಹೋಗಲಿ ಅಂತ ನನಗೆ ಆಸೆ ಆಗುತ್ತೆ. ರವಿ ಸರ್ ಅದು ಅಲ್ಲಿ ಇದು ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದಿದ್ರೆ ನಾನು ಸಂಗೀತ ನಿರ್ದೇಶಕರು ಅಂತಿರಲ್ಲ, ಗಾಯಕನು ಅಂತ ಹೇಳ್ತಿಲ್ಲ, ಏನೂ ಇಲ್ಲ. ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದರೂ ಒಬ್ಬರು ಮಾತಾಡಲೇಬೇಕು. ಅದು ಬಿಟ್ಟು ಏನಕ್ಕೆ ಅಂದರೆ ಅದೊಂದು ಫೌಂಡೇಶನ್, ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅದು. ಎಷ್ಟೋ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತದು. ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋವರೆಗೂ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಎಷ್ಟೋ ಜನ ಟೆಕ್ನಿಷಿಯನ್ಸು ಅವಾಗ ಅಂದರೆ ನಾವೇನು 80s ಕಿಡ್ಸ್ 90s ಕಿಡ್ಸ್ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ಆ ಸಿನಿಮಾನ ಹಾಡುಗಳು, ಇವರು ತಂದಂಥ ಚೇಂಜಸ್ಸು ಇಂಡಸ್ಟ್ರಿಗೆ, ಆ ಬಜೆಟ್ ವೈಸ್ ಆಗಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೇನಕ್ಕೆ ಖುಷಿ ಆಗುತ್ತೆ ಅಂದರೆ ನಾನಿವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನಿಮಾ, ಆ ರವಿಚಂದ್ರನ್, ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು. ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತತ್ರ ಒಂದು 75-80 ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದರೆ ಹಿಡಿದು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆಲ್ಲ ಗುರುರಾಜ್ ಸರ್ದೆ, ಎಲ್ಲ ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ. ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವಿಷಯಗಳು ಕೇಳ್ಬಿಟ್ಟೆ. 30 ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿ ಆಗುತ್ತೆ ಇದೆಲ್ಲ ಕೇಳೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ತರ್ಸ್ಕೊಂಡು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸರ್ ಹೇಳ್ದಂಗೆ ನಾವು ಅದೆಲ್ಲ ಟಿ ವಿಯಲ್ಲಿ ಭಾನುವಾರ 4 ಗಂಟೆ ಸಿನಿಮಾ ನೋಡೋಕೆ ಹೋಗಿ 3-3:15 ಹೋಗಿ ಸೀಟ್ ಇಟ್ಕೊಂಡು ಕೂತು ಸಿನಿಮಾ ನೋಡಿ ಇವತ್ತು ಅವ್ರ ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ಇಲ್ಲೊಂದು ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ. ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು, ಅಂದರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮಲೋಕ ಮತ್ತು ರವಿ ಸರ್ ಅಂತ. ನಾನು ರವಿ ಸರ್ ಸಿನಿಮಾಗೆ ಹಾಡು ಬರೋದಕ್ಕೆ ಕಾರಣ ಅನೂಪ್ ಸರು ಮತ್ತು ಗುರು ಸರ್. ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು.
ಸೊ ಜಡ್ಜ್ಮೆಂಟ್ ಈಗ ಜನರೇ ನಮಗೆ ಜಡ್ಜು, ನಿನ್ನೆಯಿಂದ ಜಡ್ಜ್ಮೆಂಟ್ ಕೊಡ್ತಾ ಇದೆ. ನಾನು ನಿನ್ನೆ ಫಸ್ಟ್ ರಿವ್ಯೂ ನೋಡಿದೆ, ತುಂಬ ಖುಷಿ ಆಯಿತು. ಯಾಕಂದರೆ ಗುರು ಸರ್ ಎಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು. ಅಂದರೆ ಒಬ್ಬ ಒಂದು ವೃತ್ತಿಯಲ್ಲಿದ್ದು ಆ ವೃತ್ತಿಯನ್ನು ಮುಗಿಸಿ ಮತ್ತೆ ಸಿನಿಮಾ ಯೂಶ್ವಲಿ ಒಂದು ಏಜ್ ಆದಮೇಲೆ ಇಲ್ಲ ನನಗೆ ಆಗಲ್ಲ, ನನಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ಅವ್ರಿಗೆ ತುಂಬ ಮಾದರಿ ಆಗ್ತಾರೆ. ನಮಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟ್ರ್ ಆಗಲ್ಲ. ನಾವು ಯಾವಾಗ ಬೇಕಿದ್ರೂ ನಮ್ಮಲ್ಲಿ ಪ್ಯಾಷನ್ ಇದ್ದರೆ ಅದು ನಮ್ಮನ್ನು ಕರ್ಸ್ಕೊಡುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು, ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರಬಹುದು, ಅವರೆಲ್ಲರೂ ಒಂದು ಮಾದರಿ. ಸೊ ಜಡ್ಜ್ಮೆಂಟ್ ಸಿನಿಮಾ ಥಿಯೇಟ್ರಲ್ಲಿದೆ, ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್. ಥ್ಯಾಂಕ್ ಯು ಸರ್. ಒಬ್ಬರು ಸಾಮಾನ್ಯ ಮನುಷ್ಯ ಅವ್ರು ಹೇಳ್ತಾ ಇದ್ರು ನಮ್ಮನ್ನ ರಾಜಕಾರಣಿಗಳು ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನ ರವಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾದಲ್ಲಿ. ನಾನೀಗ ಗಮನ ಕೊಡ್ತಾ ಇದ್ದೀನಿ, ನಾವು ಕಾನೂನನ್ನು ನಾವು ಹೆಂಗೆ ಬಳಸ್ಕೋಬೇಕು, ನ್ಯಾಯಾಂಗವನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಯಿತು ಅನ್ನೋದು ಮಾತು ಬಂತು. ಅಷ್ಟರ ಮಟ್ಟಿಗೆ ನಾನು ಅದರೊಳಗೆ ಯಶಸ್ಸು ರವಿ ಸರ್ ಮುಖಾಂತರ ದಾಚಿದ್ದು ನನಗೆ ಖುಷಿ.